ವೈದ್ಯೋ ನಾರಾಯಣ ಭವ ಅಂತ ಆರೋಗ್ಯವೇ ಭಾಗ್ಯ ಅಂತ ನಾವೆಲ್ಲ ಮಾತಾಡ್ತೀವಿ. ನಮ್ಮ ಸರ್ಕಾರ ಇದ್ದಾಗ ಮನ್ನಳ್ಳಿ PHCಗೆ CSC ಆಗಿ ಪರಿವರ್ತನೆ ಮಾಡಿ 1 ವರ್ಷ ಕೆಳಗಡೆ ಉದ್ಘಾಟನೆ ಮಾಡಿದ್ವಿ ನಾವು. ಅದಾದಮೇಲೆ ಕೂಡ ಇನ್ನೂ ತನ ಒಂದು D ಗ್ರೂಪ್ ನೌಕರರು ಕೂಡ ಅಲ್ಲಿ ನೇಮಕ ಮಾಡಿಲ್ಲ, ಒಬ್ಬ ಡಾಕ್ಟರ್ ಕೂಡ ನೇಮಕ ಆಗಿಲ್ಲ. ಸುಮಾರು 10 ಕೋಟಿ ಸರ್ಕಾರದ ವೆಚ್ಚ ಆ ಒಂದು ಕಟ್ಟಡಕ್ಕೆ ನಿರ್ಮಾಣ ಆಗಿದೆ, ಪೋಸ್ಟ್ಮಾರ್ಟಮ್ ರೂಮ್ ಆಗಿದೆ, ಇನ್ನಿತರ ಎಲ್ಲ ಫರ್ನಿಚರ್ ಬಂದಿದೆ. ಓನ್ಲಿ ಎಕ್ವಿಪ್ಮೆಂಟ್ಸ್ ಬರಬೇಕು, ಅದು 3 ಕೋಟಿ ಹಣ ಹಾಗೇ ಇದೆ. ಇನ್ನು DHO ಕೂಡ ಟೆಂಡರ್ ಮಾಡಿಲ್ಲ. ನಾನು ಸುಮಾರು 8-10 ಸಲ ನಾನು ಮನವಿ ಮಾಡಿದ್ದೀನಿ. ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ರೆ, ಒಂದ್ಸಲ ಮಂತ್ರಿಯವರು ಕೂಡ ಇಲ್ಲೇ ಒಳಗಡೆ ಕೂತಾಗ ಹೇಳಿದ್ದೆ. ಮನ್ನಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ, ಪೂರ್ತಿ ತೆಲಂಗಾಣ ಹತ್ತಿದ ಊರಿದೆ. ಎಲ್ಲ ತೆಲುಗು ಮಾತಾಡೋ ಜನ ಬಹಳಷ್ಟು ಜನ ಇದ್ದಾರೆ. ಬಹಳಷ್ಟು ಜನ OBC ಜನ ಕಡುಬಡವರು ಇರ್ತಾರೆ. ಅಧ್ಯಕ್ಷರೇ, ಹರ್ಷಗುಪ್ತ ಅವ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತು, ಅಲ್ಲಿ DC ಆಗಿ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ. ಯಾಕೆ ಅಷ್ಟೊಂದು ಕಡುಬರಿದೆ, ಅಲ್ಲೊಂದು CSC ಮಾಡಿದಗೋಸ್ಕರ ಇನ್ನೂ 1 ವರ್ಷ ಇತ್ತು ನೇಮಕ ಮಾಡಿಲ್ಲ ಅಂದ್ರೆ ಅಲ್ಲಿಂದ DHO ಏನ್ ಮಾಡ್ತಾ ಇದಾರೆ, ಮೇಲಿಂದ ವರದಿ ಕೊಟ್ಟರ ಇಲ್ಲೋ, ಮೇಲಂತ ಸಚಿವರಿಗೇನು ಹೇಳಿದಾರ ಇಲ್ಲೋ, ಅಂದ್ರೆ ಎಷ್ಟರ ಮಟ್ಟಿಗೆ ಸೀರಿಯಸ್ ಇದಾರ ಅಂತ ನಾ ತಮ್ಮ ಮೂಲಕ ಹೇಳಕ್ ಇಚ್ಛಪಡ್ತೀನಿ ಅಧ್ಯಕ್ಷರೇ.